ಇಂಥ ಇಷ್ಟೇ ಟೈಮಿಗೆ ಹೇಳ್ಬೇಕು, ಹೀಗೆ ಅಡುಗೆ ಮಾಡಬೇಕು, ಹೀಗೆ ಇರಬೇಕು ಅಂತೇಳಿ ರೆಸ್ಟ್ರಿಕ್ಷನ್ ಏನಿಲ್ಲ. ಸೊ ಹಾಗಾಗ್ಬೋದು ಇಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ನೋಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ಲವ್ ಡ್ರೆಸ್ ಇದೆ ಮಳೆ ಅಂತ. ಹಾಗೆ ಊರಿಂದ ಗೆಸ್ಟ್ ಬಂದಿದ್ದಾರೆ. ಸೊ ಅವರು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 11:30 ಆಗ್ತಾಯಿದೆ. ಸೊ 11:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೇಳ್ಬೇಕಾದ್ರೆ ತುಂಬಾ ಲೇಟ್ ಮಾಡಿ ಎದ್ವಿ. ಬಟ್ ಈಗೆಲ್ಲ ರಜೆ ಇದೆ ಅಲ್ವಾ, ಹಾಗಾಗಿ ಸೊ ಯಾವಾಗ ಎದ್ರೂ ಕೂಡ ಸ್ವಲ್ಪ ನಡೆಯುತ್ತೆ. ನಮ್ಮ ಮನೆಯಲ್ಲಿ ಇಷ್ಟೇ ಟೈಮಿಗೆ ಹೇಳ್ಬೇಕು, ಹೀಗೆ ಅಡುಗೆ ಮಾಡಬೇಕು, ಹೀಗೆ ಇರಬೇಕು ಅಂತೇಳಿ ರೆಸ್ಟ್ರಿಕ್ಷನ್ ಏನಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಮಲ್ಕೊಂಡಿದ್ವಿ. ಬಿಕಾಸ್ ತುಂಬ ಚಳಿ. ಈಗ ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ಹತ್ತಿರದಲ್ಲೇ ನೀರು ಜಾಸ್ತಿ ಇದೆ, ಹಾಗಾಗಿ ತುಂಬ ಚಳಿ. ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದ್ವಿ ಹೇಳ್ಬೇಕಾದ್ರೆ. ಇನ್ನು ಎದ್ದು ಸ್ನಾನ ಮುಗಿಸ್ಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡ್ವಿ. ಸೊ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡಿದ್ವಿ. ಸೊ ಅವಲಕ್ಕಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಒಂದು 1 ಅವರ್ ಮಲ್ಕೊಂಡ್ವಿ. ಬಟ್ ಚಳಿ ಸಿಕ್ಕಾಪಟ್ಟೆ ಇದೆ. ಹೊರಗಡೆ ಬರಬೇಕು ಅಂದರೆ ತುಂಬಾ ಕಷ್ಟ. ಇನ್ನೂ ತೋರಿಸ್ತೀನಿ, ಅವರು ಕೂಡ ಮಲ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು, ಆಮೇಲೆ ಅಪ್ಪು ಅಮ್ಮು 3 ಜನ ಮಲ್ಕೊಂಡಿದ್ದಾರೆ. ನಮ್ಮ ಅತ್ತೆ ಅಂದರೂ ಇಲ್ಲಿ ಊರಲ್ಲಿ ಯಾರೋ ತಿರ್ಕೊಂಡಿದ್ರು, ಹಾಗಾಗಿ ಅವರು ಅಲ್ಲಿಗೆ ಹೋಗಿದ್ರು. ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬಟ್ ಒಂದು 2-3 ಅವರ್ಸಲ್ಲಿ ಬರ್ಬೋದು. ಇಲ್ಲಿ ಅವರು ತೀರ್ಕೊಂಡಿರೋದು ಇಲ್ಲೇ ಇದೆ, ಹತ್ತಿರದಲ್ಲಿದೆ ಹೊಲ. ಬಟ್ ಈ ಕಡೆಯಿಂದನೇ ತೊಗೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ. ಬಟ್ ತೊಗೊಂಡು ಹೋಗೋದಕ್ಕೆ ಎಲ್ಲಿ ದಾರಿ ಇಲ್ಲ, ನೀರಿದೆ ಜಾಸ್ತಿ. ಅಲ್ಲಿ ಮನುಷ್ಯರು ಹೋಗೋದಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ನೋಡಬೇಕು. ನಾನು ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಇವರು ಮಲ್ಕೊಂಡಿದ್ದಾರೆ. ಇನ್ನೊಂದು ಏನಂದರೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅವ್ರ ಕಡೆ ಬಟ್ಟೆ ಹಾಕಿದ್ದೀವಿ. ಕೆಲವೊಂದು ಐಟಮ್ಸ್ ಎಲ್ಲ ಕಾಳು ಕಡಿ ಎಲ್ಲ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀವಿ. ಮನೆಯಲ್ಲಿಟ್ಟು ಫುಲ್ ಹಸಿ ನೀರಲ್ಲಿ ನೆನೆಸಿಟ್ಟಿರೋ ಥರನೇ ಹಸಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಗಾಳಿ ಹೊಡಲಿ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಹಾಕಿದ್ದೀನಿ. ಸೊ ನಾನು ಕೂಡ ಈಗ ನಾಷ್ಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ. ಹೇಳಬೇಕು ಗೈಸ್, ಸಿಕ್ಕಾಪಟ್ಟೆ ಮಳೆ. ನಿಮ್ಮ ಕಡೆ ಹೀಗೆ ಮಳೆ ಇದೆನಾ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಇರೋದೇ ನನಗೆ ತುಂಬ ಯೋಚನೆ ಆಗಿಬಿಟ್ಟಿದೆ. ಮನೆಯೆಲ್ಲ ಫುಲ್ಲು ಹೇಗೆ ತಣ್ಣಗೆ ಐಸ್ ವಾಟರ್ ಮೇಲೆ ಮಲ್ಕೊಂಡಿದ್ದ ಹಾಗೆ ಫೀಲು. ಸೊ ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಇಳಿದಿದೆ ಅಂತ ಹೇಳಿದ್ದಾರೆ ನೀರು. ನೋಡಬೇಕು, ಸ್ವಲ್ಪ ಇಳಿದಿದ್ರೆ ಬೆಟರ್ ಅಂತ ಅನ್ಕೋತೀನಿ. ಏನೂ ಇಲ್ಲ. ಬಟ್ ಏನಂದರೆ ಬೆಳೆ ಎಲ್ಲ ಹೆಂಗೂ ಲಾಸ್ ಆಗಿಬಿಟ್ಟಿದೆ. ಬೆಳೆಯೂ ಬರೋದಿಲ್ಲ. ಸ್ವಲ್ಪ ನಮಗೇನಂತಂದರೆ ನೀರು ಬಾಜುನೇ ಮನೆ ಇರೋದ್ರಿಂದ ಚಳಿ ಸಿಕ್ಕಾಪಟ್ಟೆ ಚಳಿ. ನೋಡಿ ನಮ್ಮ ಕೈಯೆಲ್ಲ ಹೇಳಬೇಕು ಅಂದರೆ ಒಂಥರ ಐಸ್ ಕ್ಯಾಂಡ್ ಮೇಲೆ ಕೈ ಇಟ್ಟ ಹಾಗೆ ಫುಲ್ಲು. ಅದರಲ್ಲೂ ನಾವು ಗ್ರಾನೈಟ್ ಹಾಕ್ಸಿದ್ದೀವಿ. ಸೊ ಹೇಳಬೇಕಾಗಿಲ್ಲ, ಅಷ್ಟು ಕೆಳಗಡೆ ಸಾಕ್ಸ್ ಇಲ್ಲದೆ ಏನೂ ಮಾಡೋ ಹಾಗೇ ಇಲ್ಲ, ಅಷ್ಟು ಚಳಿ ಆಗಿಬಿಟ್ಟಿದೆ ನೋಡಿ. ಇದು ಏನು ಹೇಳ್ತೀವಿ, ಕಬ್ಬಣ ಕೂಡ ಫುಲ್ಲು ತಣ್ಣಗೆ. ಇಂಥದ್ರಲ್ಲಿ ಮಕ್ಕಳಿಗೆ ತುಂಬಾ ಹೆಲ್ತ್ ಇಶ್ಯೂ ಆಗಿಬಿಡುತ್ತೆ. ಅಪ್ಪುಗೆ ಜ್ವರ ಬಂದಿದೆ, ಹುಷಾರಿಲ್ಲ ಅವನಿಗೆ. ಈ ಕ್ಲೈಮೇಟಿಂದ ಅವನು ಹೊರಗಡೆನೇ ಹೋಗ್ತಾಯಿಲ್ಲ. ಅಷ್ಟು ಆದ್ರೂ ಕೂಡ ಜ್ವರ ಕಂಟ್ರೋಲಿಗೆ ಬರ್ತಾನೆ ಇಲ್ಲ. ಹಾಗಾಗಿ ಮಲ್ಕೊಂಡಿದ್ದಾರೆ. ಸೊ ಅವರು 3 ಜನ ಮಲ್ಕೊಂಡಿದ್ದಾರೆ. ಸೊ ನಾನು ಹೊರಗಡೆ ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ, ಮಳೆ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಕ್ಲೈಮೇಟು ನಾರ್ಮಲಾಗಿಯೇ ಇದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಆ ಥರ ಇದೆ ಕ್ಲೈಮೇಟು. ಹಾಗಾಗಿ ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಇವತ್ತು ಸೆಕೆಂಡ್ ಡೇ ಅಂತ ಹೇಳ್ಬೋದು. ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಯಾವ ವಿಡಿಯೋ ಬೇಕು ನನಗೆ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಓಕೆ, ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ ಗಾಯ್ಸ್, ಬನ್ನಿ. ಫ್ರೆಂಡ್ಸ್, ಇನ್ನು 2 ಡೇಸಿಂದ ಮಳೆ ಬರ್ತಾನೆ ಇತ್ತು. ಸೊ ಇವತ್ತು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇನ್ನು ಹೊರಗಡೆ ಹೋಗಿ ಮೇಲೆ ಕೆಳಗೆ ಎಲ್ಲ ಕಡೆ ನೋಡ್ಕೊಂಬರಬೇಕು. ಸೊ ಗಿಡ ಎಲ್ಲ ಹಾಕಿದ್ದೀವಲ್ವ,
ಜಾಸ್ತಿ ಮಳೆ ಬಂದರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಪರವಾಗಿಲ್ಲ, ಬಟ್ ಆದರೂ ಮಾಡಾಗ್ಬಿಟ್ಟಿದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಡೈಲಿ ಮಳೆ ಇದ್ದರೆ ಮತ್ತು ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ. ನೋಡಿ, ಇಲ್ಲೊಂದು ಗಿಡ ಇತ್ತು, ಇದು ಹಾಳಾಗಿಬಿಟ್ಟಿದೆ. ನೋಡೇ ಇಲ್ಲ ನಾವು, ಹೊರಗಡೆ ಬರೋದಕ್ಕೆ ಟೈಮೇ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಗಿಡಗಳು ಫುಲ್ ಹಾಳಾಗಿಬಿಟ್ಟಿದೆ. ಇನ್ನು ಈ ಗಿಡ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲವ್ ಡ್ರೆಸ್ ಅಂತ ಕರಿತೀವಲ್ವ, ಈ ಗಿಡ ಇದ್ರದ್ದು ಫ್ಲವರ್ ಆಗಿದೆ. ಇದ್ರದ್ದು ಫ್ಲವರ್ದೇನೋ ಒಂದು ಇನ್ಸಿಡೆಂಟ್ ಇದೆ. ಸೊ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಅದು ಶುಭ ಅಂತೆ, ಬಟ್ ನನಗೂ ಕೂಡ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ದರೆ ನನಗೆ ತಿಳಿಸಿ, ಓಕೆ. ಸೊ ಇಲ್ಲಿ ಕೂಡ ಕೆಲವೊಂದು ಗಿಡಗಳನ್ನು ಹಾಕಿ ಹೇಗೆ ಬೇಕಾ ಹಾಗೆ ಬಿದ್ದುಬಿಟ್ಟಿದೆ. ನಾನು ಹೊರಗಡೆನೇ ಬಂದೇ ಇಲ್ಲ ಅಲ್ವಾ, ಬಂದರೆ ಏನೋ ಒಂದು ನೋಡಿ ಸರಿ ಮಾಡ್ತಾಯಿದ್ವಿ. ಇನ್ನು ಕೆಲವೊಂದು ಗಿಡಗಳೆಲ್ಲ ಚಿಕ್ಕ ಚಿಕ್ಕದು ನಾಟ್ಕೊಂಡ್ಬಿಟ್ಟಿದೆ. ಜಾಸ್ತಿ ನೀರಾದರೂ ಕೂಡ ಅದಕ್ಕೆ ನಡೆಯೋದಿಲ್ಲ. ಸೊ ಏನಾಗುತ್ತೋ ಗೊತ್ತಿಲ್ಲ. ಹೊಲದಲ್ಲಿರುವಂಥ ಬೆಳೆನೇ ಹಾಳಾಗಿದೆ. ಇನ್ನು ಗಿಡಗಳೆಲ್ಲ ಯಾವ ಮಹಾ ಲೆಕ್ಕ ಅಲ್ವಾ. ಇನ್ನೂ ಕೆಲವೊಂದು ಗಿಡಗಳು ಚೆನ್ನಾಗಿ ಬಂದುಬಿಟ್ಟಿದೆ, ಹಸಿರಾಗಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಫುಲ್ ನಾನು ಮೇಲ್ಗಡೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ಬಳ್ಳಿನ ಹರಡಿಸ್ತಾ ಇದ್ದೀನಿ. ಹೂವು ಆದರೆ 2 ಬುಟ್ಟಿ ಹೂವು ಆಗುತ್ತೆ. ಸೊ ನಾನು ಜಾಸ್ತಿ ಉಟ್ಕೊಳ್ಳೋದಿಲ್ಲ, ಬಟ್ ಆದ್ರೂ ಫ್ಲವರ್ ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಟೆರೆಸ್ ಮೇಲೆ ಬಂದು ನೋಡ್ತೀನಿ, ಫುಲ್ ಪಾಚಿಗಟ್ಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗಂತೂ ತುಂಬ ಸುಸ್ತಾಗ್ಬೋದು ಮೇ ಬಿ. ಬಟ್ ಮಳೆ ಎಲ್ಲ ಕಡಿಮೆ ಆಗಲಿ, ಅದಾದಮೇಲೆ ಕ್ಲೀನ್ ಮಾಡಿಸಿರಾಯ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಕಾಲಿಟ್ಟಿದ್ದೀನಿ, ಒಂದು ಸೆಕೆಂಡ್ ಬರ್ರಂತ ಜಾರು ಬಿದ್ದೆ, ಬಟ್ ಆದರೆ ಏನೂ ಆಗಿಲ್ಲ. ಜಸ್ಟ್ ಸ್ಲಿಪ್ ಆಗಿದೆ ಅಷ್ಟೇ. ಇನ್ನೂ ಮಳೆ ರಾಯ ಯಾವಾಗ ಕಡಿಮೆ ಮಾಡುತ್ತಾನೋ ಗೊತ್ತಿಲ್ಲ. ಸೊ ಫುಲ್ ಮಳೆ ನೀರು, ಎಲ್ಲಿ ನೋಡಿದ್ರೂ ನೀರು ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ವೈಟ್ ಇರೋದೆಲ್ಲ ನೀರೇ. ಇನ್ನು ನಮ್ಮ ಹೊಲ ಕಂಪ್ಲೀಟಾಗಿ ಪ್ಯಾಕ್ ಆಗಿಬಿಟ್ಟಿದೆ. ಇನ್ನು ಬಾಜು ಹೊಲನೂ ಕಂಪ್ಲೀಟ್ ಪ್ಯಾಕು. ಇನ್ನೊಂದಷ್ಟು ಜನ ಹೇಳ್ತಾಯಿದ್ರು ಸ್ವಲ್ಪ ಇಳಿದಿದೆ ಮಳೆ ಅಂತ ಹೇಳ್ತಾಯಿದ್ರು. ಮಳೆ ಕೂಡ ಕಡಿಮೆ ಆಗಿದೆ ಅಲ್ವಾ. ಸೊ ಹಾಗೆ ಇಳಿದಿದೆ ಅಂತ ಕೂಡ ಹೇಳ್ತಾಯಿದ್ರು, ಬಟ್ ಗೊತ್ತಿಲ್ಲ ನೋಡಿ. ಇವತ್ತು ಸ್ವಲ್ಪ ಮಳೆ ನಿಂತಿದೆ ಅಂತ ಹೇಳ್ಬೋದು. ಡೈಲಿ ಮಳೆ ನಮಗೂ ಕೂಡ ಹುಷಾರಿಲ್ಲ, ಆ ಥರ ಆಗಿಬಿಟ್ಟಿದೆ. ಫುಲ್ಲು ಸ್ವಲ್ಪ ತಲೆನೋವು ಅಷ್ಟೇ. ಮಕ್ಕಳಿಗಂತೂ ಫುಲ್ ಜ್ವರ. ಸೊ ಅಪ್ಪುಗೆ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದ್ದೀನಿ, ಊಟ ಮುಗಿಸ್ಕೊಂಡು ಮಲ್ಕೊಂಡಿದ್ದಾನೆ. ಇನ್ನು ಹೊರಗಡೆ ಹೋಗಿ ಆಟ ಆಡೋದಕ್ಕಂತೂ ಆಗಲ್ಲ, ಆಮೇಲೆ ಎಲ್ಲಿ ಕರ್ಕೊಂಡು ಹೋಗೋದಕ್ಕಂತೂ ಪ್ಲೇಸ್ ಇಲ್ಲ. ಸೊ ಹಾಗಾಗಿ ಮಲ್ಕೊಂಡಿದ್ದಾನೆ. ಸೊ ಎದ್ದ ತಕ್ಷಣ ನೋಡಬೇಕು. ಸೊ ಏನು ಮಾಡಬೇಕು ಏನಿಲ್ಲೋ ಗೊತ್ತಿಲ್ಲ. ಏನು ಅಂತಂದರೆ ಎಲ್ಲಾದರೂ ಹೊರಗಡೆ ಹೋದ್ರಾಯ್ತು. ಈಗ ಸೂಟಿ ಇದೆ ಸ್ಕೂಲು ಅಂತ ಹೇಳ್ಬಿಟ್ಟು ಅವ್ರ ಆಫೀಸ್ ಕೂಡ ಸೂಟಿ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಮಳೆಯಲ್ಲಿ ಎಲ್ಲಿ ಆಗ್ತಾಯಿಲ್ಲ. ಸೊ ಅವರು ಎದ್ಮೇಲೆ ಪ್ಲ್ಯಾನ್ ಹಾಕಿದ್ರು ಅಂದರೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಒಂದು ಡೇ ಹೋಗಿ ಬರಬೇಕು, ಇಲ್ಲದೆ ಹೋದರೆ ಇಲ್ಲ ಅಷ್ಟೇ. ಇನ್ನು ನನಗೂ ಸುಮ್ಮನೆ ಕೂತು ಬೇಜಾರಾಗ್ತಾಯಿತ್ತು. ಇನ್ನು ಅಷ್ಟೊತ್ತಿಗೆ ನಮ್ಮ ಕಸ್ಟಮರ್ ಕೂಡ ಬಂದುಬಿಟ್ರು ನೋಡಿ. ಸೊ ನಾನು ಫ್ರೀ ಇರೋ ಟೈಮನ್ನೇ ಕಾಯ್ತಾ ಇರ್ತಾರೆ. ಇದೆರಡು ನೈಟಿ ಹೊಲಿಗೆ ಹಾಕೋದಿತ್ತು. ಸೊ ನಮ್ಮ ಅತ್ತೆ ಮಗಳದು ಉಳಿದಿತ್ತು, ಅದಿಷ್ಟು ಹೊಲಿಗೆ ಹಾಕಿ ಇನ್ನೂ ಕೂತ್ಕೊಂಡಿದ್ದೆ. ಸೊ ಇದಿಷ್ಟು ಸಾರಿಗೂ ಕೂಡ ಪಿಕೋ ಫಾಲ್ ಮಾಡಬೇಕು, ಹಾಗಾಗಿ ಇಲ್ಲಿಟ್ಟಿದ್ದೀನಿ. ಫ್ರೆಂಡ್ಸ್, ಇನ್ನೂ ನಾನು ಸಾರಿ ಹಾಕ್ಕೊಂಡೆ. ಸೊ ಸಾರಿ ಹಾಕ್ಕೊಂಡು ಇಲ್ಲಿ ನಮ್ಮ ಅತ್ತೆ ಮನೆಗೆ ಹೊರಟಿದ್ದೀನಿ. ಇಲ್ಲೇ ಹೊಲದಲ್ಲಿದೆ. ನೀರು ಕೂಡ ತುಂಬ ಜಾಸ್ತಿ ಬಂದುಬಿಟ್ಟಿದೆ ಅಲ್ವಾ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹತ್ರದಿಂದ ನೋಡಿರಲಿಲ್ಲ. ಎಲ್ಲೆಲ್ದೋ ಇರೋರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸೊ ನಾನು ಈಗ ಹೋಗಿ ನೋಡ್ಕೊಂಬರೋಣ ಎಲ್ಲಿ ತನಕ ಬಂದಿದೆ ನೀರು ಅಂತೇಳಿ ಹೊರಟಿದ್ದೀನಿ. ಸೊ ಅಪ್ಪು ಅಮ್ಮ ಕೂಡ ಅಲ್ಲಿ ಹೊರಟಿದ್ದಾರೆ. ಸೊ ಇದು ಈ ರೋಡು ಕಟಪ್ ಆಗಿದೆ. ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಇನ್ನೂ ಟೈಮ್ ಬೇರೆ ಇತ್ತಲ್ವ, ಹಾಗಾಗಿ ಎಲ್ಲರೂ ಬಂದು ನೀರು ನೋಡ್ಕೊಂಡು ಹೋಗೋದಕ್ಕೆ ಎಷ್ಟೊಂದು ಜನ ಬರ್ತಾಯಿದ್ರು. ಸೊ ನಾನು ಕೂಡ ನೋಡ್ಕೊಂಡು ಹೋದ್ರಾಯ್ತು ಅಂತೇಳ್ಬಿಟ್ಟು ಬಂದಿದ್ದೆ. ಬಟ್ ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಎಷ್ಟೊಂದು ನೀರು, ಫುಲ್ ಹೊಳೆನೇ ಇಲ್ಲೇ ಇದೆ ಅಂತರ ಫೀಲ್ ಆಗ್ತಾಯಿದೆ. ಇಲ್ಲೇ ನಮ್ಮ ಅತ್ತೆ ಮನೆ ಇದೆ. ಬಟ್ ನೋಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಇವರು ಕೂಡ ಇಲ್ಲಿಂದ ಹೋಗ್ತಾರೆ. ಹೊಲದಲ್ಲಿ ಕೆಲಸ ಇರುತ್ತಲ್ವ, ಹಾಗಾಗಿ ಇಲ್ಲೇ ಬಂದು ಸ್ಟೇ ಮಾಡಿದ್ದಾರೆ. ಈಸಿ ಆಗುತ್ತೆ ಹೋಗೋದಕ್ಕೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ತಾರೆ ಅವರು.
ಏನಾದರೂ ಇನ್ನೂ ಜಾಸ್ತಿ ಬಂತು ಅಂದರೆ ಊರಲ್ಲಿ ಹೋಗಿ ಇರ್ತಾರೆ. ಅಲ್ಲಿಯೂ ಕೂಡ ಒಂದು ಮನೆ ಇದೆ, ಸೊ ಅಲ್ಲಿ ಹೋಗ್ತಾರೆ. ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ, ಇಲ್ಲಿ ತನಕ ಬಂದರೆ ನೀರು ಹೋಗ್ತಾರೆ, ಇಲ್ಲದೆ ಹೋದರೆ ಇಲ್ಲ, ಕಡಿಮೆ ಆದರೆ ಹೋಗೋದಿಲ್ಲ. ಇನ್ನು ಅಪ್ಪು ಅಮ್ಮ ಕೂಡ ತುಂಬ ಹಠ ಮಾಡ್ತಾಯಿದ್ರು ನೀರು ನೋಡೋದಕ್ಕೆ ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಈ ಊರಿಗೆ ಹಿಡಿಯೋದೇ ಇದೆಲ್ಲ ತುಂಬ ಕಷ್ಟ. ಬಟ್ ನನ್ನ ಕೈ ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ಮೊದಲೇ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿದೆ, ಅದರಲ್ಲೂ ಸ್ಲಿಪ್ ಆಗಿಬಿಟ್ರೆ ತುಂಬಾ ಕಷ್ಟ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನು ಗೊತ್ತಾ, ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಮಕ್ಕಳನ್ನು ಹೊರಗಡೆ ಬಿಡಕ್ಕೆ ಹೋಗಬೇಡಿ, ಹೊರಗಡೆ ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ಬಿಟ್ಟಿರ್ತೀರ. ಅವರು ಬಂದು ನೀರು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರ್ತಾರೆ. ಇಲ್ಲಿ ನಾನು ಬಂದ ಮೇಲೆ ಗೊತ್ತಾಗಿರೋದು ಇಷ್ಟೊಂದು ಜನ ಮಕ್ಕಳು ಇರ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನೋಡ್ತಿದ್ದಾಗೆ ಮಿಸ್ ಆಗ್ಬೋದು, ಅಷ್ಟೊಂದು ನೀರಿದೆ. ಆಮೇಲೆ ಕಾಲು ಕೂಡ ಸ್ಲಿಪ್ ಆಗುತ್ತೆ, ಬಟ್ಟೆ ಕೂಡ ತೊಳಿತೀರಾ, ಪೂರ್ತಿ ಮೈಯೆಲ್ಲ ನೆಂದಿರುತ್ತೆ. ಸೊ ಬಿದ್ದ ಟೈಮ್ನಲ್ಲಿ ಗೊತ್ತೂ ಆಗೋದಿಲ್ಲ. ಇಲ್ಲಿ ಬಂದ ಮೇಲೆ ನಾನು ಕೂಡ ನೋಡಿ ಆಶ್ಚರ್ಯ ಆಯಿತು, ಇಷ್ಟೊಂದು ಮಕ್ಕಳಿದ್ದಾರೆ, ಇಷ್ಟೊಂದು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಶಾಕ್ ಆಯಿತು. ಅಪ್ಪುಗೆ ಸ್ವಲ್ಪ ಹಿಂದ್ಗಡೆ ಸರಿ ಅಂತ ಹೇಳ್ತಾ ಇದ್ದೆ, ಬಿಕಾಸ್ ನೋಡಿ ಇಷ್ಟು ಹತ್ತಿರದಲ್ಲಿ ನೀರಿದೆ, ಬಿದ್ದರೆ ಹೆಂಗೆ ಗೊತ್ತಾಗುತ್ತೆ, ಇಲ್ಲೇನು ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಮಕ್ಕಳನ್ನ ಹೊರಗಡೆ ಬಿಡಕ್ಕೆ ಹೋಗಬೇಡಿ. ಒಂದು ಕೇಸ್ ಬಂದ್ರೂ ನೀವು ದೊಡ್ಡವರು ಜೊತೆ ಬಂದು ತೋರಿಸ್ಕೊಂಡು ಮತ್ತೆ ಕರ್ಕೊಂಡೋಗಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಹೊಲ ಅಂತ ಅನ್ಸೋದೇ ಇಲ್ಲ, ಹೊಳೆ ಥರನೇ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಆಳ ಎಷ್ಟು ಮತ್ತು ದಂಡಿ ಎಲ್ಲಿದೆನೋ ಏನೂ ಗೊತ್ತಾಗೋದಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಲ್ವ, ಒಂದಿಬ್ಬರು ನಡ್ಕೊಂಡು ಹೋಗ್ತಾಯಿದ್ರು. ಬಟ್ ಅದು ರೋಡು ನಾವು ನಡೆಯುವಾಗ ಮೇಲ್ಗಡೆನೇ ಇತ್ತು. ಬಟ್ ಈಗ ನೀರು ಬಂದ ಮೇಲೆ ನಡೆಯುವಾಗ ಅವ್ರದ್ದು ಟೊಂಕಕ್ಕೆಲ್ಲ ಬಂದುಬಿಟ್ಟಿದೆ ನೋಡಿ ನೀರು ಫುಲ್. ಕೆಲವೊಬ್ಬರು ಮುಳುಗಿ ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ಕಾಯಬೇಕು. ಇನ್ನು ನಾನು ಕೂಡ ಅವ್ರನ್ನ ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ಅಲ್ಲಿ ನನಗೆ ಭಯ ಆಗ್ತಾಯಿತ್ತು, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಮನೆಗೆ ಹೋದ್ರಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಅಮ್ಮಗೆ ಇಲ್ಲಿ ಬಂದರೆ ಒಂದು ಖುಷಿ, ಯಾಕಂದರೆ ಇಲ್ಲಿ ಕೆಲವೊಂದು ಹಣ್ಣುಗಳೆಲ್ಲ ಸಿಗುತ್ತೆ ಹೊಲದಲ್ಲಿ. ತೆಂಗಿನ ಗಿಡ, ಸೀತಾಫಲ, ಆಮೇಲೆ ಒಂದು ಸಣ್ಣ ಪುಟ್ಟ ಏನಾದರೂ ಒಂದು ವೆರೈಟಿ ಹಣ್ಣುಗಳು ಹೊಲದಲ್ಲಿ ಸಿಗುತ್ತೆ. ಅದನ್ನು ತಿಂತಾ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವಳ ಜೊತೆ ನಾನು ಕೂಡ ಬಂದಿದ್ದೀನಿ. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲಿ ನೀರು ನೋಡ್ಕೊಂಡ್ಬಂದ್ವಿ. ನೋಡಿದ್ರಲ್ವ ಎಷ್ಟು ನೀರು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಹೊಲ ಎಲ್ಲ ಮುಳುಗಿ ಹೋಗ್ಬಿಟ್ಟಿದೆ, ಫುಲ್ ಲಾಸು ಈ ಇಯರು. ತಿನ್ನಲ್ಲ, ತಿನ್ನು ಹೊಲ ಸೊ ಏನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನಂತಂದರೆ ಎಲ್ಲಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಮನೇಲಿ ಏನಾದರೂ ಬಿಸಿ ಬಿಸಿ ಮಾಡಿಕೊಂಡು ತಿನ್ಬೇಕನ್ನೋದು ಅಷ್ಟೇ ಇದೆ. ಏನು ಮಾಡ್ಲತ್ತೀರಿ? ಚಾಕೋದನ್ನು ಕೊಡು, ಇದು ಕಟ್ ಮಾಡಬೇಕು. ಹಾಯ್ ಐಶು, ಹಾಯ್. ಅವಳು ಮೈಸೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಇವತ್ತು. ಏನಂದರೆ ಬಸ್ಸೆಲ್ಲ ಏನು ನೀರದ ರೋಡಿನ ಮೇಲೆ ನೀರು ಬಂದಿದೆ ಅಂತೆ. ಯಾಕಡೆಯಿಂದ ಹೋಗ್ಬೇಕು? ಇಲ್ಲ, ಜೇವರ್ಗಿ ಹೈಸಿ ಶಾಪುರ. ಶಾಪುರ ಕಡೆ ರೋಡಿನ ಮೇಲೆಲ್ಲ ನೀರು ಬಂದಿದೆ ಅಂತೆ. ಹಾಗಾಗಿ ಬಸ್ ಎಲ್ಲ ಸ್ಟ್ರೈಕು ಇರೋದ್ರಿಂದ ಅವಳು ಕೂಡ ಮೈಸೂರಿಗೆ ಹೋಗಿಲ್ಲ, ಅವಳು ಕೂಡ ಇಲ್ಲೇ ಊರಲ್ಲಿದ್ದಾಳೆ. ಸೊ ನಾವು ಕೂಡ ಇಲ್ಲೇ ಇದ್ದೀವಿ. ಒಂದೆರಡು ದಿನ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡಿದ್ದೆ ಮೊದಲು, ಇರು ಅಂತ ಹೇಳಿದೆ. ಬಟ್ ಅವಳು ಊರಿಗೆ ಹೋಗ್ತೀನಿ, ನನಗೆ ಕೆಲಸ ಇದೆ ಅಂತ ಹೇಳಿದ್ಲು. ಹಾಗಾಗಿ ಹೆಂಗೂ ಬಸ್ಸಿಗೆ ಹೋಗೋದಕ್ಕೆ ಅಲ್ಲೆಲ್ಲ ನೀರು ಬಂದಿದೆ ಅಂತೆ. ಹಾಗಾಗಿ ಅವಳು ಕೂಡ 2 ದಿನ ಇಲ್ಲೇ ಇದ್ದಾಳೆ. ಸೊ ಎಂಜಾಯ್ ಮಾಡಬೇಕು. ಸೊ ಎಲ್ಲರೂ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ. ಅಮ್ಮು, ಡಿಸ್ಟರ್ಬ್ ಮಾಡಿಬಿಡುದು. ಏನು ಮಾಡೋದು ಫ್ರೆಂಡ್ಸ್? ಈಗ ಟೈಮ್ ಬಂದ್ಬಿಟ್ಟು 5:30 ಆಗ್ತಾ ಇದೆ. ಸೊ 5:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಾರಿಗಳನ್ನು ಅಂದರೆ ಪಿಕಪ್ ಆಲ್ ಮಾಡೋದಿತ್ತು, ಹಾಗಾಗಿ ಅವರು ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೇಗೆ ಒಬ್ಬರು ಬಂದಿದ್ದರು, ಅವ್ರದ್ದು ಒಂದು ಬ್ಲೌಸ್ ಇತ್ತು, ಅದನ್ನು ಕೂಡ ರೆಡಿ ಮಾಡಬೇಕು. ಸೊ ಇಲ್ಲಿಗೆ ಬಂದರೆ ಕೆಲಸ
ಇನ್ನೊಂದು ಏನಂತಂದರೆ ಕೆಲವೊಂದು ವರ್ಕ್ಗಳನ್ನ ಮಾಡ್ತೀನಲ್ವ, ಹಾಗಾಗಿ ಅವ್ರು ಬಂದು ಭೇಟಿಯಾಗಿ ಹೋಗ್ತಾರೆ. ಇಷ್ಟೊತ್ತನ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಬ್ಲೌಸ್ಗಳನ್ನು ಕೂಡ ರೆಡಿ ಮಾಡೋದಿದೆ. ಸೊ ಹಾಗಾಗಿ ಈಗ ನೈಟ್ ಕೂತ್ಕೊಂಡು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅಪ್ಪು ಅಮ್ಮು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಗಾಳಿ ನೋಡಿ, ಸಿಕ್ಕಾಪಟ್ಟೆ ಗಾಳಿ ಇದೆ. ಆಮೇಲೆ ತಣ್ಣಗೆ ಜಾಸ್ತಿ, ಹಾಗಾಗಿ ಹೊರಗಡೆ ಬಿಟ್ಟೇ ಇಲ್ಲ ನಾನು ಅವ್ರನ್ನ. ಇವತ್ತು ಸ್ವಲ್ಪ ನಿನ್ನೆ ನೈಟಿಂದ ಸೊ ಇವತ್ತು ಡೇ ಸ್ವಲ್ಪ ಕ್ಲೈಮೇಟು ಚೆನ್ನಾಗಿದೆ, ಮಳೆ ಇಲ್ಲ. ಆಮೇಲೆ ಸ್ವಲ್ಪ ಮಾಡಿತ್ತು, ಬಟ್ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಏನು ಬರಲಿಲ್ಲ, ಮಾಡಾಗ್ಬಿಟ್ಟಿದೆ. ಸ್ವಲ್ಪ ಪರವಾಗಿಲ್ಲ ಕ್ಲೈಮೇಟು ಅಂತ ಅನ್ಕೋತಿದ್ದೀನಿ. ಸೊ ನಾನಿವತ್ತು ಈ ಸಾರಿನ ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ಹೊರಗಡೆ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ನಲ್ವ, ಹಾಗಾಗಿ ಸಾರಿ ಹಾಕ್ಕೊಂಡಿದ್ದೆ. ಇಲ್ಲಿ ಬಂದ ಮೇಲೇ ನಾನು ಸ್ಯಾರಿ ಹಾಕ್ಕೊಳ್ಳೋದು, ಅಲ್ಲಿ ಆದರೆ ಅಲೋ ಇರಲ್ಲ. ಸ್ಯಾರಿಯಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಬಟ್ ಇಲ್ಲಿ ಬಂದಮೇಲೆ ನಾನು ಈ ಥರನೇ ಇರಬೇಕು, ಗೋಲ್ಡ್ ಹಾಕ್ಕೋಬೇಕು. ಸೊ ಇದು ಡೈಲಿ ಹಾಕ್ಕೋಬೇಕು, ಏನೋ ಇದೆ. ಬಟ್ ಹಾಗಾಗಿ ಇಲ್ಲಿ ಬಂದಮೇಲೆ ಹೀಗಿರ್ತೀನಿ, ಬಟ್ ಅಲ್ಲಿಗೆ ಹೋದ್ಮೇಲೆ ಸಿಂಪಲ್ ಆಗಿರ್ತೀನಿ, ಏನೂ ಹಾಕ್ಕೊಳ್ಳೋದಿಲ್ಲ. ಬಟ್ ಕೆಲವೊಂದು ಹಿಂಸೆ ಆಗಿಬಿಡುತ್ತೆ. ಸೊ ಈ ಇಯರಿಂಗ್ಸ್ ಚೆನ್ನಾಗಿದೆ ಅಲ್ವಾ? ಸೊ ಇಲ್ಲಿ ಒಬ್ಬರು ಕೇಳಿದ್ರು ಎಷ್ಟು ಚೆನ್ನಾಗಿದೆ, ಯಾವಾಗ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಅತ್ತೆದು ಇಯರಿಂಗ್ಸು. ಇದು ನಾನು ಮಾಡಿಸ್ಕೊಂಡಿರೋದು 3 ಗ್ರಾಮ್ ಇದೆ, 3 ಗ್ರಾಮ್ ಮೇಲೆ ಇದೆ ಇದು. ಇದು 6 ಗ್ರಾಮ್ ಇದೆ. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಭಾಳ ದಿನ ಆಯಿತು ಹಾಕ್ಕೊಂಡಿರಲಿಲ್ಲ, ಬಟ್ ಈಗ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಇಲ್ಲಿ ಬಂದ ಮೇಲೆ ನಾವು ಜಾಸ್ತಿ ಹಾಕ್ಕೊಳ್ಳೋದು, ಆಮೇಲೆ ಏನಾದರೂ ಗೋಲ್ಡ್ ಹಾಕ್ಕೊಳ್ಳೋದು, ಸಾರಿ ಹಾಕ್ಕೊಳ್ಳೋದು ಈ ಥರ ಆಗುತ್ತೆ. ಇನ್ನು ಅಲ್ಲಿ ಇದ್ದ ಮೇಲೆ ಇದೇನು ಟೆನ್ಷನ್ ಇರೋದಿಲ್ಲ, ಹಾಕ್ಕೊಳ್ಬೇಕು ಅನ್ನೋದೊಂದು ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಸೊ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಅವರು ಕೂಡ ಹಾಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದರು. ಹೌದಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇರಬೇಕು ನೋಡೋದಕ್ಕೆ, ಹೌದೇ? ಸೊ ಬನ್ನಿ ಗೈಸ್, ಹೋಗಿ ಮನೆ ಕಸ ಹುಡುಗಬೇಕು, ಪಾತ್ರೆ ಕ್ಲೀನ್ ಮಾಡಬೇಕು, ಆಮೇಲೆ ನೈಟು ಪೂಜೆ ಇದೆ ಅಲ್ವಾ? ಸೊ ಸ್ವಲ್ಪ ಎಣ್ಣೆ ಅದೆಲ್ಲ ಹಾಕಬೇಕು. 5 ದಿನ ನಾವು ಅಷ್ಟೇ ಬಿಡಬೇಕು, ದೀಪನ ಎಣ್ಣೆ ಹಾಕಿ ದೀಪ ಹಚ್ಚಬೇಕು. ಹಾಗಾಗಿ ಅದಿಷ್ಟೆಲ್ಲ ಕೆಲಸ ಇದೆ, ಮುಗಿಸ್ಕೊಂಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಕನ್ನಡ ಬರೀತಿ ಆಮೇಲೆ ಒಂದು ಹಿಂದಿ ಮತ್ತು ಕನ್ನಡ ಮತ್ತು ಮ್ಯಾಥ್ಸ್ ಇಂಗ್ಲೀಷಿಗೆ ಕನ್ನಡ ಒಂದು ಬರೀ ಸಾಕು. ಕನ್ನಡ ಒಂದು ಬರೀಕೆ ಎಲ್ಲ ಸಬ್ಜೆಕ್ಟ್ ಫ್ರೆಂಡ್ಸ್, ಈಗ ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಈಗ 6:30 ಮೇಲೆ ಆಗ್ತಾಯಿದೆ. ಸೊ 7 ಆಗ್ತಾಯಿದೆ ಅಂದ್ಕೊಳ್ಳಿ. ಸೊ 7ಇಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಊರಿಂದ ಗೆಸ್ಟ್ ಬಂದಿದ್ದಾರೆ. ಸೊ ಅವರು ನಮ್ಮ ಅಜ್ಜಿ. ಸೊ ತೋರಿಸ್ತೀನಿ. ಹಾಗೆ ಅವರು ಗೆ ಜಸ್ಟ್ ಬಂದರು. ಸೊ ಹೊರಗಡೆ ಕೂತಿದ್ದಾರೆ, ತೋರಿಸ್ತೀನಿ. ಈಗ ಚಹಾ ಮಾಡ್ತಾ ಇದ್ದೀನಿ. ಸೊ ಚಹಾ ತೊಗೊಂಡು ಹೋಗ್ತೀನಿ ನೋಡಿ. ಈಗ ಚಹಾ ತಗೊಳ್ಳಿ. ಹಾಯೇನು 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 ಶ್ರೇಯಸ ವಿಕಾಸ ನೋಡ್ತಿರ್ತಾರೆ, ಕೈ ಮಾಡಿ. ಅಲ್ಲರ ಎಲ್ಲಿದ್ರು ನೋಡ್ತಾರೆ ನಮ್ಮ ಆಯಿ ಇಲ್ಲಿ ಬಂದಾಳ ಅಂತೇಳಿ. ಫ್ರೆಂಡ್ಸ್, ಈಗ ಜಸ್ಟ್ ಚಹಾ ಮಾಡ್ಕೊಂಡಿದ್ದೆ. ಸೊ ಚಹಾ ಇದು ಕೊಟ್ಟು ಬಂದೆ, ಅವರು ಕೂಡ ಕುಡಿತಾ ಇದ್ದಾರೆ. ಸೊ ಈಗ ನೈಟ್ ಅಡುಗೆ ಮಾಡಬೇಕು. ಸೊ ಕೇಳಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ದೀಪ ಹಾಕಿರೋದ್ರಿಂದ ರೊಟ್ಟಿ ಚಪಾತಿ ಇದೇನು ಮಾಡಲ್ಲ. ದಪಾಟಿ, ಆಮೇಲೆ ಎಳ್ಳು ಹಚ್ಚಿದ್ದು ತಾಲಿಪಟ್ಟಿ, ಆಮೇಲೆ ಸೊ ಇದರಲ್ಲೇ ಏನಾದರೂ ವೆರೈಟಿ ಮಾಡ್ಕೋತೀವಿ. ಬಾ ಬಾ, ಏನು ಬೇಕು? ಸೊ ಗಾರ್ಗಿ, ದಪಾಟಿ, ಚಕ್ಲಿ, ಚೌಡ, ಆಮೇಲೆ ಸ್ವೀಟು ಏನಾದರೂ ಜಾಮೂನು, ಆಮೇಲೆ ಕಜ್ಜಾಯ.
ಸೊ ಸ್ವೀಟ್ ದಪಾಟಿ, ಸೊ ಇದರಲ್ಲೇ ಏನಾದರೂ ವೆರೈಟೀಸ್ 5 ದಿನ ತನಕ ಇದೇ ಮಾಡ್ಕೊಂಡು ತಿಂತಾರೆ. ಸೊ 5 ದಿನವೂ ಉಪವಾಸ ಇರೋರು 5 ದಿನವೂ ಉಪವಾಸ ಇರ್ತಾರೆ. ಬಟ್ ನಾನು ಉಪವಾಸ ಇಲ್ಲ, ಬಟ್ ನನಗೆ ಆಗೋದು ಇಲ್ಲ. ಸೊ ನಾನು ಊಟ ಮಾಡ್ತೀನಿ. ಒಂದು ಫಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ ನಾನು ಅಷ್ಟೇ ಉಪವಾಸ ಇರೋದು. ಮಿಕ್ಕಿರೋ ದಿನಗಳಲ್ಲೆಲ್ಲ ಉಪವಾಸ ಇರಲ್ಲ ನಾನು. ಕೆಲವೊಬ್ಬರು ಸ್ನ್ಯಾಕ್ಸ್ ತಿಂತ ಡೇನ ಕಳೀತಾರೆ, ಬಟ್ ನಾನು ಊಟ ಮಾಡ್ತೀನಿ. ನನಗೆ ಊಟ ಬೇಕು. ಈ ಸ್ನ್ಯಾಕ್ಸು ಅದೆಲ್ಲ ಭಾಳ ಓವರ್ ಆದರೂ ಕೂಡ ನಡೆಯಲ್ಲ. ಸೊ ಅದಕ್ಕೋಸ್ಕರ ಈಗ ನೈಟು ದಪಾಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನೋ ಅದನ್ನೇ ಶೇರ್ ಮಾಡ್ತೀನಿ. ಓಕೆ ಗೈಸ್, ನಾನು ಹೋಗಿ ಸ್ವಲ್ಪ ಹೊತ್ತು ಒಂದು ಲೋಟ ಹಾಲು ಕುಡಿತೀನಿ. ಅಮ್ಮನ ಕೂಡ ಹಾಲು ಕಾಸ್ಕೊಡ್ತೀನಿ, ಅಪ್ಪನ ಕೂಡ ಹಾಲು ಕಾಸ್ಕೊಡ್ತೀನಿ. ನಮ್ಮ ಆಯಿ ಊರಿಂದ ಬರ್ತಾ ಬಿಸ್ಕೆಟ್ಸು ಅದೆಲ್ಲ ತೊಗೊಂಡು ಬಂದಿದ್ದಾಳೆ, ಅದನ್ನು ತೊಗೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು ಅಮ್ಮು ಹಾಲು ಬೇಡ್ತಾಯಿದ್ಲು. ಸೊ ಅವರಿಗೆ 1 ಕಪ್ಪು ಹಾಲು ಕಾಸ್ಕೊಟ್ಟು ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಪೂಜೆದು ಸೆಕೆಂಡ್ ಡೇ. ಸೊ ಮೊಳಕೆ ಬಂದಿಲ್ಲ, ಬಟ್ ನೀರು ಹಾಕ್ತೀವಿ. ಆಮೇಲೆ ಏನು ಹೇಳ್ತೀವಿ, ನೀರು ಹಾಕಿ ಪೂಜೆ ಮಾಡ್ತೀವಿ, ಮತ್ತು ಆರತಿ ಬೆಳಗ್ತೀವಿ. ಆಮೇಲೆ ದೀಪಕ್ಕೆ ಎಣ್ಣೆ ಹಾಕ್ತೀವಿ. ಸೊ 5 ದಿನ ತನಕ ದೀಪ ಅಷ್ಟೇ ಉರಿಬೇಕು. ಹಾಗಾಗಿ ಸೊ ನಾನು ವಿನಯ್ಗೆ ಜಸ್ಟ್ ನಮಸ್ಕಾರ ಮುಗಿಸ್ಕೊಂಡೆ. ಸ್ವಲ್ಪ ನೀರು ಹಾಕಿದೆ ಅಂದರೆ ಸಸಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂತು ಅಂದರೆ ಲಾಸ್ಟ್ ಡೇ ನೀರಾಗಿ ಬಿಡ್ತೀವಲ್ವ, ಅವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಏನಿಲ್ಲ, ಇವತ್ತಿನ ಸೆಕೆಂಡ್ ಡೇದು ಯಾವ ರೀತಿಯಾಗಿ ಪೂಜೆ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸೊ ಅಷ್ಟೇ ಇದೆ, ಏನು ಇನ್ನೂ ಬಂದಿಲ್ಲ. ನೋಡಬೇಕಿನ್ನ 3 ಡೇಸ್ ಬಾಕಿ ಇದೆ. ಈ ಪೂಜೆ ಹಾಕೋರು ಹಾಕ್ತಾರೆ, ಕೆಲವೊಬ್ರು 5 ದಿನ ಹಾಕ್ತಾರೆ, ಬಟ್ ನಾವು 5 ದಿನ ಹಾಕ್ತೀವಿ. 9 ದಿನ ಹಾಕಿದವರು ಮೊದಲೇ ಹಾಕಿರ್ತಾರೆ, ಅವ್ರದ್ದು ಹಾಕಿ 4 ದಿನಕ್ಕೆ ನಾವು ಹಾಕ್ತೀವಿ. ಬಟ್ ಲಾಸ್ಟಿಗೆ ಪೂಜೆ ಇಳಿಸೋ ದಿನ ಅಂತಂದರೆ ಎಲ್ಲರೂ ಎಟ್ ಎ ಟೈಮ್ ಒಂದೇ ದಿನನೇ ಬಿಡ್ತಾರೆ. ಸೊ ನೋಡಬೇಕು, ಸಸಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನೀರಲ್ಲಿ ಬಿಡ್ತಾರಲ್ವ ಎಲ್ಲರೂ ಬಂದುಬಿಟ್ಟು, ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಳೆಯಲ್ಲಿ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಯಾವ ರೀತಿಯಾಗಿ ಬಿಡ್ತಾರೆ, ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಸೊ ಈಗ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಸೊ ಹೋಗಿ ನಾನು 1 ಕಪ್ ಹಾಲು ಕುಡಿದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಒಂದು 2-3 ಸೀರೆಗಳಿದ್ದು ಪಿಕೋ ಫಾಲ್ ಮಾಡೋದಿತ್ತು, ಹಾಗಾಗಿ ಇನ್ನೇಗೆ ಜಸ್ಟ್ ಪಿಕೋ ಫಾಲ್ ಮಾಡಿದೆ. ಸೊ ಇದು ಇಮಿಡಿಯೇಟ್ಲಿ ಕೊಡೋದಿತ್ತು, ಒಂದು 4-5 ಸೀರೆ ಇತ್ತು. ಸೊ ಹಾಗಾಗಿ ಈಗ ಪಿಕೋ ಫಾಲ್ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಸೀರೆಗಳಿದೆ, ಒಂದು 2 ಮಾಡಿದ್ದೀನಿ. ಇಲ್ಲಿ ಆಲ್ರೆಡಿ 2 ಇಟ್ಟಿದ್ದೀನಿ. ಇಲ್ಲೊಂದು ಸೀರೆ ಇದೆ, ಈ ಕಡೆ ಇನ್ನೊಂದು 2-3 ಸೀರೆ ಇದೆ. ಸೊ ಇದಿಷ್ಟು ಪಿಕೋ ಫಾಲ್ ಮಾಡಬೇಕು ಇವತ್ತು. ಎಷ್ಟೊತ್ತಿದ್ರು ನಾಳೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಮಾಡ್ತಾ ಕೂತ್ಕೊಂಡಿದ್ದೀನಿ. ಸೊ ಈ ಸಂಡಿಗೆ ಮಾಡಿದರು, ಹಾಗಾಗಿ ತಿಂದ್ಬಿಟ್ಟು ಇದಿಷ್ಟು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಜ್ಜಿ ತಿಂತಾ ಇದ್ದಾಳೆ, ಅವರೊಬ್ಬರೇ ತಿಂತಾಯಿದ್ರು, ಹಾಗಾಗಿ ನನಗೆ ಒಬ್ಳಿಗೆ ತಿನ್ನೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಸೊ ಹಾಗಾಗಿ ನೀನು ತಿನ್ನು ಅಂತ ಹೇಳಿಬಿಟ್ಟು ಅಂದರು. ಸೊ ಹಾಗಾಗಿ ನನ್ನ ವರ್ಕ್ ಸ್ಟಾಪ್ ಮಾಡಿಬಿಟ್ಟು ನಾನು ನಮ್ಮ ಅಜ್ಜಿ ಕೂತ್ಕೊಂಡು ಸಂಡಿಗೆ ತಿಂತಾಯಿದ್ವಿ. ಸೊ ಓಕೆ ಗಾಯ್ಸ್, ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ಊಟ ಮುಗಿಸ್ಕೋತೀನಿ. ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಓಕೆ ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ.